ಹಲೋ ವೀಕ್ಷಕರೇ, ಸಿ ಆರ್ ಎಂ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿವಸ ನಾನು ರುಚಿಯಾಗಿ ಶುಚಿಯಾಗಿ ಬಹಳ ಸುಲಭವಾಗಿ ಮನೆಯಲ್ಲೇ ಇರುವಂತಹ ಪದಾರ್ಥವನ್ನು ಉಪಯೋಗಿಸಿ ಆಲೂಗಡ್ಡೆ ಫ್ರೈಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಬನ್ನಿ. ಚೆನ್ನಾಗಿ ತೊಳೆದಿಟ್ಕೊಂಡಂತಹ 2 ಆಲೂಗಡ್ಡೆಯನ್ನು ಈ ರೀತಿ ಗಾಲಿಯಾಗಿ ರೌಂಡ್ ಶೇಪ್ನಲ್ಲಿ ತೆಳುವಾಗಿ ಸ್ಲೈಸ್ ಥರ ಮಾಡಿಟ್ಕೋಬೇಕು. ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಟ್ಕೋಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತದೆ, ಆ ಎಲ್ಲ ಆಲೂಗಡ್ಡೆ ಪೀಸ್ಗಳಲ್ಲಿಯೂ ಸ್ವಲ್ಪ ನೀರು ಬರ್ತದೆ, ಎಲ್ಲ ಉಪ್ಪು ಸೇರಿರ್ತದೆ. ಅಂತಹ ಆಲೂಗಡ್ಡೆ ಪೀಸ್ಗಳಿಗೆ ಅದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಮೆಣಸಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಹಾಗೇ ಇಟ್ಟರೆ ಅದು ಮಿಕ್ಸ್ ಆಗೋಲ್ಲ. ಕೈಯಿಂದ ಒಂದೊಂದೇ ಪೀಸುಗಳಿಗೆ ಅದನ್ನು ಹಚ್ಚಬೇಕು. ಹೀಗೆ ಹಚ್ಚೋದ್ರಿಂದ ಆಲೂಗಡ್ಡೆ ಫ್ರೈ ತುಂಬ ಖಾರವಾಗಿ ಚೆನ್ನಾಗಿ ತಿನ್ನಲಿಕ್ಕೆ ಟೇಸ್ಟಿಯಾಗಿ ಬರ್ತದೆ. ಹಾಗೆ ಬಿಟ್ಟರೆ ಒಂದು ಕಡೆ ಹಿಡಿತದೆ, ಒಂದು ಕಡೆ ಬಿಡ್ತದೆ. ಆದಷ್ಟು ತಿನ್ನಲಿಕ್ಕೆ ಸರಿಯಾಗೋದು. ಉಪ್ಪು ಖಾರ ಹುಳಿ ಯಾವುದೇ ಆಗಲಿ ಚೆನ್ನಾಗಿ ಹಿಡಿದ್ರೆ ಮಾತ್ರ ಅದು ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಇಲ್ಲ ಅಂತಂದರೆ ಒಂದು ಕಡೆ ಹಿಡಿತದೆ, ಒಂದು ಕಡೆ ಹಿಡಿಯೋದಿಲ್ಲ, ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ. ಹೀಗೆ ಒಂದೊಂದಾಗಿ ಎಲ್ಲ ಪೀಸುಗಳಿಗೂ ಕೂಡ ಅರಿಶಿಣ ಪುಡಿ ಮತ್ತು ಮೆಣಸಿನ ಪುಡಿ ಉಪ್ಪನ್ನು ಸರಿಯಾಗಿ ಅದನ್ನು ಕಲಸಿಟ್ಕೋಬೇಕು. ಹೀಗೆ ಕಲಸಿ ಸ್ವಲ್ಪ ಹೊತ್ತು ಅದನ್ನು ಒಂದು ಮುಚ್ಚಳವನ್ನು ಮುಚ್ಚಿ ವೀಕ್ಷಕರೇ ಮುಚ್ಚಿಡಬೇಕು. ಹೀಗೆ ಮಾಡೋದ್ರಿಂದ ಆ ನೀರು ಬಿಟ್ಕೊಂಡು ಎಲ್ಲ ಪೀಸುಗಳಿಗೂ ಕೂಡ ಉಪ್ಪು ಖಾರ ಅರಿಶಿಣ ಪುಡಿ ಚೆನ್ನಾಗಿ ಸೇರಿಕೊಳ್ತದೆ. ಅದರಿಂದ ಏನಾಗ್ತದೆ, ಫ್ರೈ ಮಾಡಿದಾಗ ಅದರ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ. ಉಪ್ಪು ಖಾರ ಹುಳಿ ನೋಡಿ ಎಷ್ಟು ಚೆನ್ನಾಗಿ ಹಿಡಿದಿದೆ ಅಂತ ಹೇಳಿಕೊಂಡು ಇಂತಹ ಪೀಸುಗಳು ಈ ಥರ ಮಾಡಿಟ್ಕೊಂಡು ಅದನ್ನು ಒಂದು ದೋಸೆ ಬಂಡಿಯನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಬಿಸಿಯಾದ ನಂತರ ಅದರ ಮೇಲೆ ಒಂದೊಂದಾಗಿ ಈ ಖಾರದ ಪುಡಿ ಮತ್ತು ಅರಿಶಿಣ ಪುಡಿ ಉಪ್ಪನ್ನು ಹಾಕಿ ಇಟ್ಕೊಂಡಂತಹ ಆಲೂಗಡ್ಡೆಯ ಚೂರು ಪೀಸುಗಳನ್ನು ರವೆಯಲ್ಲಿ ಅದ್ದಿ ಸಣ್ಣ ಉರಿಯಲ್ಲಿ ಅದನ್ನು ಬೇಯಿಸ್ಕೋಬೇಕು. ನೋಡಿ, ನಮ್ಮದು ದೋಸೆ ಬಂಡಿಯಲ್ಲಿ ಸಣ್ಣ ಉರಿಯಲ್ಲಿ ಅದು ಹಂಚು ಕಾದಿದೆ. ಹೀಗೆ ಕಾದಂಥ ಹಂಚಿನ ಮೇಲೆ ಮೊದಲೇ ಉಪ್ಪು ಖಾರ ಅರಿಶಿಣ ಪುಡಿಯನ್ನು ಹಾಕಿ ಕಲಸಿಟ್ಟುಕೊಂಡಂತಹ ಆಲೂಗಡ್ಡೆಯ ಸ್ಲೈಸನ್ನು ಒಂದೊಂದಾಗಿ ರವನ್ನು ಹಚ್ಚಿ ಆ ಒಂದು ದೋಸೆ ಬಂಡಿಯ ಮೇಲೆ ಇಡಬೇಕು. ಹೀಗೆ ಮಾಡೋದ್ರಿಂದ ಏನಾಗ್ತದೆ ಅಂತಂದರೆ ಅದರದ್ದು ಆಲೂಗಡ್ಡೆ ಹತ್ತೋದಿಲ್ಲ. ಯಾವುದೇ ಆಹಾರ ಪದಾರ್ಥ ಆಗಲಿ ದೊಡ್ಡ ಉರಿಯಲ್ಲಿ ಬೇಯಿಸೋದ್ರಿಂದ ತಳ ಹಿಡಿತದೆ ಮತ್ತು ಅದರ ರುಚಿ ಹೊರಟು ಹೋಗ್ತದೆ. ಸಣ್ಣ ಉರಿಯಲ್ಲಿ ಈ ಥರ ಫ್ರೈಗಳನ್ನು ಮಾಡಬೇಕು. ಅದು ಯಾವುದೇ ಫ್ರೈ ಆಗಿರಲಿ, ಮೀನು ಫ್ರೈ ಆಗಿರಲಿ, ತರಕಾರಿ ಫ್ರೈ ಆಗಿರಲಿ, ಯಾವುದೇ ಆದರೂ ಕೂಡ ಅದನ್ನು ಬಾಂಬೆ ರವೆ ಅಥವಾ ಸಣ್ಣ ರವದಲ್ಲಿ ಎರಡೂ ಕಡೆ ಅದನ್ನು ಮಗುಚಿ ಹಾಕಿ ಈಗ ನೋಡಿ ಆ ಥರ ಮಾಡಿ ಒಂದೊಂದಾಗಿ ತವದ ಮೇಲೆ ಅಥವಾ ಬಂಡಿ ಮೇಲೆ ಇಡಬೇಕು. ಸಣ್ಣ ಉರಿಯಲ್ಲಿ ಇಡಬೇಕು. ದೊಡ್ಡ ಉರಿಯಲ್ಲಾದರೆ ತಳ ಕತ್ತುತ್ತದೆ, ಅದರ ಒಳಗಡೆ ಬೆಂದಿರೋದಿಲ್ಲ. ಹೀಗೆ ಮಾಡೋದ್ರಿಂದ ತಳ ಕತ್ತೋದಿಲ್ಲ ಮತ್ತು ಒಳಗಡೆ ಸರಿಯಾಗಿ ಬೇಯ್ತದೆ. ಹೀಗೆ ಒಂದೊಂದಾಗಿ ಎಲ್ಲವನ್ನು ಕೂಡ ಬಂಡಿಯ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ವೀಕ್ಷಕರೇ ಬೇಯಿಸ್ಕೊಳ್ಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಒಂದೊಂದು ಟೈಮಿಗೆ ಏನಾಗ್ತದೆ ಅಂತಂದರೆ ಏನು ಮಾಡಬೇಕು ಊಟಕ್ಕಂತ ಯೋಚನೆ ಆಗ್ತದೆ, ಅಥವಾ ಯಾರು ಸಡನ್ನಾಗಿ ಮನೆಗೆ ಬಂದುಬಿಡ್ತಾರೆ ಅಂಥ ಟೈಮಿಗೆ ನಮಗೆ ಏನು ಮಾಡೋದಪ್ಪ ಅನ್ನಿಸ್ಬಿಡ್ತದೆ. ಅಂಥ ಟೈಮಿಗೆ ನಮಗೆ ಹೆಲ್ಪ್ ಆಗುವಂಥದ್ದು ಈ ಆಲೂಗಡ್ಡೆ ಅಂತ ನನಗನ್ನಿಸ್ತದೆ. ಒಂದು ಆಲೂಗಡ್ಡೆ ಇದ್ದರೆ ಸಾಕು, ಬಂದಂಥವರಿಗೆ ರುಚಿಯಾದಂತಹ ಫ್ರೈಯನ್ನು ಮಾಡಿ ಊಟಕ್ಕೆ ಬಡಿಸ್ಬೋದು. ಹೀಗೆ ನೋಡಿ ಒಂದೊಂದಾಗಿ ಅದನ್ನು ಬೇಯಿಸ್ಕೊಂಡ ನಂತರ ಸ್ವಲ್ಪ ಹೊತ್ತು ಸಣ್ಣ ಉರಿಯಲ್ಲಿ ಅದನ್ನು ಮುಚ್ಚಿಟ್ಟು ಬೇಯಿಸ್ಕೋಬೇಕು ವೀಕ್ಷಕರೇ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಆದಮೇಲೆ ಅದಕ್ಕೆ ಮತ್ತೆ ಮೇಲಿಂದ ಪ್ರತಿಯೊಂದು ಆಲೂಗಡ್ಡೆಯ ಫ್ರೈಗೂ ಕೂಡ ಎಣ್ಣೆಯನ್ನು ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು, ತುಂಬ ಹಾಕಬಾರ್ದು, ತುಂಬ ಎಣ್ಣೆಯನ್ನು ತಿನ್ನಬಾರ್ದಲ್ಲ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಪ್ರತಿಯೊಂದು ಪೀಸನ್ನು ಹಾಕ್ಕೊಳ್ಬೇಕು. ಹೀಗೆ ಮಗ್ಚೋದ್ರಿಂದ ಏನಾಗುತ್ತೆ ಅಂತಂದರೆ ಮೇಲ್ಭಾಗ ಏನು ಬೆಂದಿರೋದಿಲ್ಲಲ್ಲ ಅದು ಚೆನ್ನಾಗಿ ಬೇಯ್ತದೆ. ಎರಡೂ ಕಡೆ ಚೆನ್ನಾಗಿ ಬೆಂದಾಗ ಮಾತ್ರ ಅದು ತಿನ್ನಲಿಕ್ಕೆ ಚೆನ್ನಾಗಿರ್ತದೆ. ಇಲ್ಲಾಂದರೆ ಒಂದು ಹಸಿ ಕಚ ಅಂತ ಆಗುತ್ತೆ, ತಿನ್ನಲಿಕ್ಕೆ ಟೇಸ್ಟ್ ಆಗೋಲ್ಲ, ಬಾಯಲ್ಲಿ ಕರಗೋದಿಲ್ಲ ಅದು. ಈಗ ನೋಡಿ ಪ್ರತಿಯೊಂದು ಪೀಸನ್ನು ಹಾಕಿ ಬೇಯಿಸ್ಕೊಳ್ಬೇಕು. ಎಷ್ಟು ಸೊಗಸಾಗಿ ಕಾಣ್ತದೆ ನೋಡಿ, ನೋಡಲಿಕ್ಕೆ ಅಷ್ಟೇ ರುಚಿಯಾಗಿ ಕೂಡ ಇರ್ತದೆ.
ಸ್ವಲ್ಪ ಹೊತ್ತು ಅದನ್ನು ಮುಚ್ಚದೆ ಹಾಗೆ ಬೇಯಿಸೋದ್ರಿಂದ ಏನಾಗುತ್ತೆ, ಅದು ಸ್ವಲ್ಪ ಕ್ರಿಸ್ಪಿ ಆಗುತ್ತೆ. ಈ ಎಣ್ಣೆಯನ್ನು ಹಾಕಿ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಬೇಕು. ಮುಚ್ಚಿಟ್ಟ ನಂತರ ನೋಡಿ, ಅದು ಮತ್ತು ಎಣ್ಣೆಯನ್ನು ಹಚ್ಚಿದ ಭಾಗ ಚೆನ್ನಾಗಿ ಬೇಯ್ತದೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಸೊಗಸಾಗಿ ಕಾಣ್ತದೆ ಅಂತಹ. ನೀವು ಕೂಡ ವೀಕ್ಷಕರೇ ಒಂದು ಸರಿ ಮಾಡಿ ನೋಡಿ. ಯಾರಾದರೂ ಗೆಸ್ಟ್ ಬಂದಾಗ ಅರ್ಜೆಂಟಾಗಿ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನಂತೂ ಇದನ್ನು ಮೇಲಿನ ಮೇಲೆ ಮಾಡ್ತಾನೇ ಇರ್ತೇನೆ. ನೀವು ತಾಳ್ಮೆಯಿಂದ ನನ್ನ ಈ ಒಂದು ರೆಸಿಪಿಯನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಯವರೆಗೆ ನನ್ನ ಚಾನಲನ್ನು ನೀವು ನೋಡಿಲ್ಲ ಅಥವಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ, ಕಾಮೆಂಟನ್ನು ಮಾಡಿ. ಇಷ್ಟೊತ್ತು ಇದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ಸನ್ನು ಹೇಳ್ತೇನೆ. ನಾನು ಮರೆಯದೇ ಈ ರೆಸಿಪಿಯನ್ನು ಮಾಡಿ, ನೀವು ಕೂಡ ಮಾಡಿರ್ಬೋದು. ಮಾಡ್ತಾನೆ ಇರ್ತಾರೆ ಈ ರೆಸಿಪಿಯನ್ನು. ತುಂಬ ಈಸಿ ಮತ್ತು ತುಂಬ ರುಚಿಯಾಗಿರ್ತದೆ. ಇನ್ನೊಮ್ಮೆ ಈ ಥರ ಉಪ್ಪು, ಖಾರ ಮತ್ತು ಅರಿಶಿಣ ಪುಡಿ ಇಷ್ಟನ್ನೇ ಹಾಕಿ ರವನ್ನು ಉಪಯೋಗಿಸಿ ಮಾಡಿ. ತುಂಬಾ ಸೊಗಸಾಗಿ ಬರ್ತದೆ. ಕೆಲವೊಬ್ಬರು ಮಸಾಲೆ ಅದು ಇದು ಹಾಕ್ತಾರೆ, ಅದೇನಷ್ಟು ಚೆನ್ನಾಗಿ ಆಗಲ್ಲ. ಇದನ್ನು ಮಾಡಿ ನೋಡಿ. ಥ್ಯಾಂಕ್ ಯು.